ನಮಸ್ಕಾರ ಸ್ನೇಹಿತರೆ. ವಿದುರ ನಮಗೆಲ್ಲ ಗೊತ್ತೇ ಇದೆ. ಧರ್ಮದ ಪ್ರತೀಕವಾಗಿ ಧರ್ಮಕ್ಕೆ ಅನುಸಾರವಾಗಿ ನಡೆದಂತಹ ವ್ಯಕ್ತಿ ಮಹಾಭಾರತದಲ್ಲಿ ವಿದುರ. ದ್ರೌಪದಿಯ ವಸ್ತ್ರಾಭರಣ ಆಗುವಾಗ ದ್ರೌಪದಿಯ ಕಡೆ ಮಾತಾಡಿದಂತಹ ವ್ಯಕ್ತಿ ವಿದುರ. ಕೌರವರಿಗೆ ಬುದ್ಧಿವಾದ ಹೇಳಿ ಕೌರವರಿಗೆ ಒಳ್ಳೆಯ ಬುದ್ಧಿ ಪಾಠಗಳನ್ನು ಕಲಿಸಿದಂತಹ ವ್ಯಕ್ತಿ ವಿದುರ. ಆದರೆ ಈ ವಿದುರರು ಯಾರು? ಈ ವಿದುರರ ಸಾವು ಕೊನೆಗೆ ಅಂತ್ಯ ಹೇಗಾಯಿತು ಅಂತ ಇತಿಹಾಸ ಹಾಗೂ ಪೌರಾಣಿಕವಾಗಿ ನಮಗೆ ಗೊತ್ತಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ವಿದುರರ ಜನ್ಮ ಹಾಗೂ ಅವರ ಸಾವು ಯಾವ ರೀತಿ ಆಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಚಿತ್ರ ವೀರ್ಯ ರಾಜ ಶಂತನು ಹಾಗೂ ಸತ್ಯವತಿಯ ಮಗ ವಿದುರರು. ಆದರೆ ವಿದುರರು ಯಮಧರ್ಮರ ಒಂದು ಅಂಶ ಅಂತ ಹೇಳಲಾಗುತ್ತೆ, ಯಮರಾಜನ ಒಂದು ಅಂಶ ಅಂತ. ಅಷ್ಟಕ್ಕೂ ಹಿಂದಿನ ಜನ್ಮದಲ್ಲಿ ವಿದುರ ಏನಾಗಿದ್ರು ಅಂತ ನಾವು ನೋಡೋದಾದರೆ, ಮಹಾಭಾರತದ ಸಹಸ್ರಾರು ವರ್ಷಗಳ ಹಿಂದೆ ಮಾಂಡವ್ಯ ಮುನಿಗಳು ಅಂತ ಇದ್ದರು. ಇವರು ಧ್ಯಾನದಲ್ಲಿ ಕುಳಿತಿದ್ರು. ಇವರು ಧ್ಯಾನಕ್ಕೆ ಕುಳಿತಾಗ ಕಳ್ಳರ ಒಂದು ಗುಂಪು ಈ ಮಾಂಡವ್ಯ ಮುನಿಗಳ ಆಶ್ರಮದ ಕಡೆಗೆ ಓಡೋಡಿ ಬಂತು. ಮಾಂಡವ್ಯ ಮುನಿಗಳು ಇರುವಂತಹ ಆಶ್ರಮದಲ್ಲಿ ಆ ಕಳ್ಳರು ಯಾರೋ ಒಬ್ಬ ರಾಜನ ಆಭರಣಗಳನ್ನು ಕದ್ದು ಅವರ ಹತ್ರ ಬಿಟ್ಟು ಹೋಗ್ಬಿಡ್ತಾರೆ. ನಂತರ ರಾಜಭಟರು ಈ ಮಾಂಡವ್ಯ ಮುನಿಗಳು ಕುಳಿತಿರುವಂತಹ ಸ್ಥಳಕ್ಕೆ ಓಡೋಡಿ ಬಂದು ಇವರು ಕೂಡ ಕಳ್ಳರು ಅಂತ ಗುರುತಿಸ್ತಾರೆ. ಗುರುತಿಸಿದ ನಂತರ ಮಾಂಡವ್ಯ ಮುನಿಗಳನ್ನು ಕರೆದುಕೊಂಡು ಅವರನ್ನು ಎಳೆದುಕೊಂಡು ಆ ರಾಜನ ಹತ್ರ ಹೋಗ್ತಾರೆ. ಹೋಗಿ ಆ ರಾಜನ ಆಜ್ಞೆ ಆದೇಶದ ಮೇಲೆ ಇವರಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಮಾಂಡವ್ಯ ಮುನಿಗಳಿಗೆ ವಿಧಿಸಿದ ಶಿಕ್ಷೆ ಅಂತಿಂಥದಲ್ಲ. ಮೊಳೆಗಳಂತಹ ಒಂದು ಕಂಬಗಳಿಗೆ ಅವರನ್ನು ಕಟ್ಟಬೇಕು ಅಂತ ಆದೇಶ ಮಾಡ್ತಾನೆ. ಆದರೆ ಮಾಂಡವ್ಯ ಮುನಿಗಳ ಜೊತೆ ಇರುವಂತಹ ಎಲ್ಲರಿಗೂ ಕೂಡ ಇದೇ ಶಿಕ್ಷೆ ಆಗುತ್ತೆ. ಸ್ವಲ್ಪ ವರ್ಷಗಳ ನಂತರ ಅವರೆಲ್ಲ ಸತ್ತು ಹೋಗ್ತಾರೆ. ಆದರೆ ಮಾಂಡವ್ಯ ಮುನಿಗಳು ಧ್ಯಾನ ಹಾಗೂ ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಚೂಪಾದಂತಹ ಮೊಳೆಗಳ ಮೇಲೆ ಅವರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ. ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ತಾರೆ. ಇದನ್ನು ನೋಡಿದಂತಹ ಅಲ್ಲಿರುವಂತಹ ರಾಜಭಟರು ರಾಜನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಹಾಗೂ ರಾಜ ಆ ಅರಮನೆಯಿಂದ ಮಾಂಡವ್ಯ ಮುನಿಗಳು ಇರುವಂತಹ ಆ ಶಿಕ್ಷೆಯ ಕೋಣೆಗೆ ಬಂದು ನೋಡಿದಾಗ ಅವರ ಮುಖದ ಮೇಲೆ ತೇಜಸ್ಸು, ಅದೆಂತಹ ಆಶ್ಚರ್ಯ ಆಯಿತು ಅಂದರೆ ಅವರನ್ನು ಆ ಶಿಕ್ಷೆಯಿಂದ ಕೆಳಗೆ ಇಳಿಸ್ತಾರೆ. ಕೆಳಗೆ ಇಳಿಸಿ ಅವರನ್ನು ನಮಸ್ಕಾರ ಮಾಡಿ ನನ್ನಿಂದ ತಪ್ಪಾಗಿದೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ. ಆದರೆ ಮಾಂಡವ್ಯ ಮುನಿಗಳಿಗೆ ಆ ಕುಳಿತಿರುವಂತಹ ಮೊಳೆಯ ಒಂದು ಭಾಗ ತಮ್ಮ ದೇಹಕ್ಕೆ ಸೇರಿಕೊಂಡಿತ್ತು. ಆದ್ದರಿಂದ ಅವರು ಅಂಕುಡೊಂಕಾಗಿ ನಡೀತಾ ಇದ್ದರು. ಹೀಗೆ ಅವರಿಗೆ ತಮ್ಮ ಹಿಂದಿನ ಜನ್ಮದ ಯಾವುದೋ ಒಂದು ಕರ್ಮ ಇರ್ಬೋದು ಅಂತ ಆ ರಾಜನಿಗೆ ಯಾವುದೇ ಶಿಕ್ಷೆಯನ್ನು ಅವರು ಶಾಪವನ್ನು ಕೊಡಲಿಲ್ಲ. ನಂತರ ಅವರು ಮುಂದೆ ಯಮಲೋಕಕ್ಕೆ ತೆರಳುತ್ತಾರೆ. ಯಮರಾಜನ ಹತ್ರ ಹೋಗಿ ಹೇಳ್ತಾರೆ, ನಾನೇನು ಹೋದ ಜನ್ಮದಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಕೊಟ್ಟಿದ್ದೀಯಾ, ನಾನು ಕಳ್ಳ ಅಂತ ಒಂದು ಪಟ್ಟ ಕಟ್ಟಿದ್ದೀಯಾ ಅಂತ ಕೇಳಿದಾಗ ಯಮರಾಜ ಹೇಳ್ತಾನೆ, ನೀವು 14 ವರ್ಷವಾಗಿದ್ದಾಗ ಒಂದು ಕೀಟವನ್ನು ನೀವು ಕೊಂದಿದ್ದೀರಿ, ಆ ಒಂದು ಕೀಟ ಕೊಂದಿದ್ದಕ್ಕೆ ನಿಮಗೆ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಮಾಂಡವ್ಯ ಮುನಿಗಳು ಯಮರಾಜನಿಗೆ ಒಂದು ಮಾತನ್ನು ಹೇಳ್ತಾರೆ. 14 ವರ್ಷದ ವಯಸ್ಸಿನಲ್ಲಿ ಮಾಡಿದ ತಪ್ಪುಗಳು ಯಾವ ತಪ್ಪುಗಳು ಅವು ಪಾಪಕ್ಕೆ ಹೀನವಾಗೋದಿಲ್ಲ ಅಂತ ಪೌರಾಣಿಕವಾಗಿ ಪುರಾಣಗಳಲ್ಲೇ ಬರೆದಿದೆ. ನೀನು ಯಾವ ರೀತಿ ಶಿಕ್ಷೆ ಕೊಟ್ಟೆ ಯಮರಾಜ ಅಂತ ಪ್ರಶ್ನೆ ಮಾಡ್ತಾರೆ ಮಾಂಡವ್ಯ ಮುನಿಗಳು. ಆಗ ಯಮರಾಜನಿಗೆ ಮಾತೇ ಬರೋದಿಲ್ಲ. ಆಗ ಮಾಂಡವ್ಯ ಮುನಿಗಳು ಒಂದು ಶಿಕ್ಷೆಯನ್ನು, ಒಂದು ಶಾಪವನ್ನು ಯಮರಾಜನಿಗೆ ಕೊಡ್ತಾರೆ. ಅದೇನಂತಂದರೆ, ಮುಂದಿನ ಜನ್ಮದಲ್ಲಿ ನೀನು ಕೂಡ ನಿನ್ನ ಅಂಶ ಒಂದು ಭಾಗ, ನಿನಗೆ ಎಲ್ಲ ಜ್ಞಾನಗಳು ಎಲ್ಲ ನಿನ್ನ ಶಕ್ತಿ ಇದ್ದರೂ ಕೂಡ ನೀನು ತಿರಸ್ಕಾರನಾಗಿ ಇರಬೇಕು ನೀನು ಅಂತ ಒಂದು ಶಾಪವನ್ನು ನೀಡ್ತಾರೆ. ಅದೇ ರೀತಿ ಯಮರಾಜನ ಒಂದು ಅಂಶ ಮುಂದೆ ಮಹಾಭಾರತದಲ್ಲಿ ವಿದುರನಾಗಿ ಹುಟ್ಟುತ್ತಾನೆ. ಅದೇ ವಿದುರನು ಕೂಡ ಮಹಾಭಾರತದಲ್ಲಿ ಎಲ್ಲ ಜ್ಞಾನವನ್ನು ಇದ್ದರೂ ಕೂಡ ಯಾವುದಕ್ಕೂ ಕೂಡ ಬಳಸದೆ ತನ್ನ ಧರ್ಮನಿಷ್ಠೆಯಾಗಿ ಬದುಕ್ತಾನೆ.
ಕೌರವರು ದ್ರೌಪದಿಯ ವಸ್ತ್ರಾಭರಣವನ್ನು ಮಾಡುವಾಗ ವಿದುರ ಎಷ್ಟೋ ಸಲ ಬುದ್ಧಿವಾದವನ್ನು ಹೇಳ್ತಾರೆ ಕೌರವರಿಗೆ. ಈ ವಸ್ತ್ರಾಭರಣವನ್ನು ತಡಿಬೇಕು ಅಂತ ಕೌರವರ ಪರವಾಗಿ ಮಾತಾಡಿದಂತಹ ಧರ್ಮನಿಷ್ಠ ವ್ಯಕ್ತಿ ವಿದುರರು ಮಾತ್ರ ಆಗಿದ್ದರು. ಆದರೆ ಅವರ ಮಾತನ್ನು ಎಲ್ಲರೂ ಅಲ್ಲಗಳಿತಾರೆ. ಮಾತನ್ನು ಯಾರೂ ಕೂಡ ಕೇಳೋದಿಲ್ಲ, ತಿರಸ್ಕಾರ ಮಾಡ್ತಾರೆ. ಅದೇ ರೀತಿ ಕೌರವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಕೂಡ ಅವರು ಕೊನೆಗೆ ಕೇಳೋದೇ ಇಲ್ಲ. ಈ ರೀತಿ ಎಲ್ಲ ಅವಮಾನಗಳನ್ನು ವಿದುರರು ತಮ್ಮ ಜೀವಿತ ಅವಧಿಯಲ್ಲಿ ಕಂಡಿದ್ರು. ಒಂದು ಪುರಾಣದ ಪ್ರಕಾರ ಶ್ರೀಕೃಷ್ಣನು ಕೂಡ ಹಸ್ತಿನಾಪುರಕ್ಕೆ ಯಾವುದಾದರೂ ಒಂದು ಭೇಟಿಗೆ ಕೌರವರಿಗೆ ಭೇಟಿಯಾಗೋದಕ್ಕೆ ಬಂದಾಗ ವಿದುರನ ಮನೆಯ ಮಾತ್ರ ಶ್ರೀಕೃಷ್ಣನು ಆಯ್ಕೆ ಮಾಡಿಕೊಳ್ತಿದ್ದ. ವಿದುರನ ಮನೆಗೆ ಹೋಗಿ ವಿದುರನ ಮನೆಯಲ್ಲಿ ಊಟವನ್ನು ಮಾಡಿ ನಂತರ ವಿಶ್ರಾಂತಿ ಪಡೆದು ನಂತರ ಮರು ತೆರಳುತ್ತಿದ್ದ. ಎಷ್ಟೋ ಸಲ ವಿದುರನಿಗೆ ಶ್ರೀಕೃಷ್ಣರು ಹೇಳ್ತಾ ಇದ್ರು, ನೀವು ಧರ್ಮನಿಷ್ಠವಾಗಿ ಎಲ್ಲವನ್ನ ತಿಳಿದುಕೊಂಡ ನೀವು ನನ್ನಂತೆ ಅಂತ ಶ್ರೀಕೃಷ್ಣನೇ ವಿದುರನಿಗೆ ಹೇಳ್ತಾರೆ. ಆದರೆ ವಿದುರನು ಮಾತ್ರ ಒಂದೇ ಹೇಳ್ತಿರ್ತಾರೆ, ಖಂಡಿತವಾಗ್ಲೂ ನಾನು ಮಾಡಿದ ಯಾವುದೋ ಒಂದು ಹಿಂದಿನ ಜನ್ಮದ ಒಂದು ಪಾಪವಾಗಿ ನಾನು ಈಗ ಅನುಭವಿಸ್ತಾ ಇದ್ದೀನಿ ಅಂತ ವಿದುರನು ಕೂಡ ಹೇಳ್ತಿದ್ರು. ಸ್ನೇಹಿತರೆ, ಇಂದ್ರದೇವನು ಒಂದು ಆಯುಧವನ್ನು ವಿದುರರಿಗೆ ನೀಡಿರ್ತಾರೆ. ಇದನ್ನು ನೀನು ಸಮಯಕ್ಕೆ ಸರಿಯಾಗಿ ಬಳಸುವಂತ ಹೇಳಿರ್ತಾರೆ. ಆದರೆ ವಿದುರನು ಕೊನೆಯವರೆಗೂ ಕೂಡ ಆ ಆಯುಧವನ್ನು ಬಳಸೋದಿಲ್ಲ. ಖಂಡಿತವಾಗ್ಲೂ ವಿದುರರು ಮಹಾಭಾರತ ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಬಂದಾಗ ಆ ಆಯುಧ ಬಳಕೆ ಆಗಿದ್ದರೆ ಖಂಡಿತವಾಗ್ಲೂ ಪಾಂಡವರು ಸೋಲ್ತಾ ಇದ್ರು. ಅಂತಹ ಆಯುಧವನ್ನು ಇಂದ್ರದೇವನು ನೀಡಿರ್ತಾನೆ. ಆದರೆ ವಿದುರರಿಗೆ ಗೊತ್ತಿತ್ತು, ನಾನು ಕೌರವರ ಕಡೆ ಇದ್ದೇನೆ ಅಂತ ಗೊತ್ತಾದ ಮೇಲೆ ಆ ಆಯುಧವನ್ನು ಸ್ವತಃ ತಾವೇ ಮುರಿತಾರೆ, ತಾವೇ ಒಡೆದಾಕ್ತಾರೆ. ಈ ರೀತಿ ಧರ್ಮಕ್ಕೆ ಅನುಸಾರವಾಗಿ ನಡೆದಂತಹ ವಿದುರ ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಗೆಲ್ತಾರೆ. ನಂತರ ಪಾಂಡವರ ಜೊತೆ ವಿದುರರು ಸೇರಿಕೊಳ್ತಾರೆ. ಯುಧಿಷ್ಠಿರ ರಾಜನಾಗ್ತಾನೆ. ಆ ಸಮಯದಲ್ಲಿ ಮಂತ್ರಿಯಾಗಿ ಇದ್ದವರು ವಿದುರರೇ ಆಗಿರ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಕೊನೆಗೆ ಇವರ ಸಾವು ಹೇಗಾಯಿತು ಅಂತ ನಾವು ನೋಡಿದರೆ ಅಥವಾ ಕೇಳಿದರೆ ಮೈ ಜುಮ್ಮನ್ನುತ್ತೆ. ಧೃತರಾಷ್ಟ್ರ ಹಾಗೂ ಕುಂತಿ ವಾನಪ್ರಸ್ಥಕ್ಕೆ ತಯಾರಾಗ್ತಾರೆ. ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕು ಅಂತ ತಯಾರಾಗ್ತಾರೆ. ಈ ರೀತಿ ಹೋಗುವಾಗ ಧೃತರಾಷ್ಟ್ರ ಹಾಗೂ ಕುಂತಿ ಅಗ್ನಿಯ ಕುಂಡದಲ್ಲಿ ಸೇರಿ ಆಹುತಿಯಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ. ಆದರೆ ಯುಧಿಷ್ಠಿರ ಈ ವಿಷಯವನ್ನು ಕೇಳ್ತಾರೆ. ನಂತರ ಕಾಡಿಗೆ ಓಡೋಡಿ ಬಂದು ವಿದುರರು ಅಲ್ಲಿ ದೇಹ ಕಾಣೋದಿಲ್ಲ, ಎಲ್ಲಿ ಅಂತ ಎಲ್ಲ ಕಡೆ ಹುಡುಕ್ತಾನೆ. ಆಗ ಹಸಿಯಾಗಿ ಒಂದು ಹಸಿರಿನಲ್ಲಿ ವಿದುರರ ದೇಹ ಬಿದ್ದಿರುತ್ತೆ. ಇದನ್ನು ನೋಡಿದಂತಹ ಯುಧಿಷ್ಠಿರ ಮರುಗುತ್ತಾನೆ. ಎಂತಹ ಜ್ಞಾನಿಯಾಗಿದ್ದಂತಹ ವಿದುರ ಈಗ ಕಾಡಿನಲ್ಲಿ ಶವವಾಗಿ ಮಲಗಿದ್ದಾರೆ ಅಂತ ಮರುಗುತ್ತಾನೆ. ಆಗ ವಿದುರರ ಆತ್ಮ ಯುಧಿಷ್ಠಿರನಲ್ಲಿ ಸೇರುತ್ತೆ. ಸೇರಿ ನಂತರ ಒಂದು ಅಶರೀರವಾಣಿ ಕೇಳುತ್ತೆ. ಯಾವುದೇ ಕಾರಣಕ್ಕೆ ವಿದುರನ ದೇಹವನ್ನು ಸುಡಬಾರದು ಅಥವಾ ಅಂತ್ಯ ಸಂಸ್ಕಾರ ಮಾಡಬಾರದು ಅನ್ನೋ ಒಂದು ಅಶರೀರವಾಣಿ ಕೇಳುತ್ತೆ. ಇದಾದ ನಂತರ ಯುಧಿಷ್ಠಿರ ಹಾಗೂ ವಿದುರರ ಆತ್ಮ ಮುಂದೆ ಯಮಲೋಕಕ್ಕೆ ತೆರಳುತ್ತೆ. ಸ್ನೇಹಿತರೆ, ಮಹಾಭಾರತದಲ್ಲಿ ದಂತಕಥೆಯಾಗಿ ಉಳಿದಂತಹ ವ್ಯಕ್ತಿ ವಿದುರರು. ಅವರಿಗೆ ಎಲ್ಲ ಶಕ್ತಿಗಳಿದ್ದರೂ ಕೂಡ ಯಾವುದು ಕೂಡ ಬಳಕೆ ಮಾಡ್ಕೊಳ್ಳಿಲ್ಲ. ಅವರ ಶಕ್ತಿ ಹಾಗೂ ಆ ಶಕ್ತಿ ಅನುಗುಣವಾಗಿ ಧರ್ಮಕ್ಕೆ ಅನುಸಾರವಾಗಿ ನಡೆದುಕೊಂಡಂತಹ ವ್ಯಕ್ತಿ ವಿದುರರು. ತಮ್ಮ ಹುಟ್ಟಿನಿಂದ ತಾವು ಸಾಯುವವರೆಗೂ ಯಾವುದೇ ಒಂದು ಸುಳ್ಳು, ಅಸತ್ಯವನ್ನು, ಮೋಸ, ವಂಚನೆಗಳನ್ನು ಏನು ಮಾಡದೆ ತಮ್ಮ ಧರ್ಮದ ಆಧಾರವಾಗಿಯೇ ನಡೆದುಕೊಂಡು ಬಂದರು. ಯಾವುದೋ ಒಂದು ಶಾಪದಿಂದ ಯಮರಾಜನಾಗಿ ಇರುವಂತಹ ಒಂದು ಅಂಶ ವಿದುರನಾಗಿದ್ದರೂ ಕೂಡ ಆ ಧರ್ಮದ ಅನುಗುಣವಾಗಿಯೇ ಅವರು ಮಹಾಭಾರತದಲ್ಲಿ ತಮ್ಮ ಜ್ಞಾನ ಹಾಗೂ ತಿಳುವಳಿಕೆಯ ಆಧಾರದಲ್ಲಿ ಎಲ್ಲವನ್ನ ತಿಳಿದುಕೊಂಡಿದ್ದರು. ಆದರೆ ಕೊನೆಗೆ ಅವರ ಸಾವು ಈ ರೀತಿ ಆಯಿತು ಅಂತ ನೆನೆಸ್ಕೊಂಡಾಗ ಅಥವಾ ನಾವು ಕೇಳಿದಾಗ ಒಂಥರ
ಮನಸ್ಸಿಗೆ ಎಲ್ಲೋ ನೋವಾಗುತ್ತೆ. ಎಂತಹ ಒಬ್ಬ ಬುದ್ಧಿಶಾಲಿ ವ್ಯಕ್ತಿ ಮಹಾಭಾರತದಲ್ಲಿ ಇದ್ದರೂ ಕೂಡ ಈ ರೀತಿ ತಿರಸ್ಕಾರವಾಗಿ ಇದ್ದರು ಅನ್ನೋದು ಕೇಳಿದಾಗ ಆಶ್ಚರ್ಯ ಅನಿಸುತ್ತೆ. ಈಗಲೂ ಕೂಡ ವಿದುರರ ಮೌಲ್ಯಗಳು ಹಾಗೂ ಅವರ ಒಂದು ಗುಣವನ್ನು ನಾವು ಪುಸ್ತಕದಲ್ಲಿ ಹಾಗೂ ಪುರಾಣಗಳಲ್ಲಿ ಓದಿದಾಗ ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಅದು ಅಳವಡಿಕೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ. ಧನ್ಯವಾದಗಳು.